ನಮಸ್ಕಾರ, ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಠ ಅಂತಂದ್ರೆ ಪ್ರಥಮ ಬಾರಿಗೆ ನೆನಪಾಗ್ತಿರ್ತಕ್ಕಂಥದ್ದು ಯಾವ್ದಂದ್ರೆ ಶ್ರೀ ಸಿದ್ಧಗಂಗಾ ಮಠ, ತುಮಕೂರು ಜಿಲ್ಲೆ. ಇವನ್ ನಾನು ಅಲ್ಲಿ ಕಲ್ತ್ಬಿಟ್ಟು ಬಂದಿದ್ದೇನೆ 8ನೇ ತರಗತಿ ಮತ್ತು 9ನೇ ತರಗತಿ. ಅಲ್ಲಿದ್ದಂತ ನಮ್ಮ ಹಿರಿಯ ಶ್ರೀಗಳು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಅವರ ನಂತರ ಅವರ ಕಿರಿಯ ಶ್ರೀಗಳು ಬಂದಿದ್ದಾರೆ. ಅವರು ಸಹ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕೊಪ್ಪಳ ಅಂದ್ರೆ ಯಾರಿಗೂ ಗೊತ್ತೇ ಇದ್ದಿಲ್ಲ ರೀ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಕೊಪ್ಪಳ ಅಂತಂದ್ರೆ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯ, ದೇಶ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಕೊಪ್ಪಳದ ಹೆಸರು ಕೇಳಿ ಬರ್ತಾ ಇದೆ ಅಂತಂದ್ರೆ ಅದು ಬೇರೆ ಯಾರು ಕಾರಣ ಅಲ್ಲ, ಒಬ್ರೆ. ಬಹುತೇಕ ಇವರ ಬಗ್ಗೆ ಸಾಕಷ್ಟು ಅಪಪ್ರಚಾರ ಮಾಡ್ತಾ ಇದ್ದನ್ನು ಕೇಳಿದೀವಿ ನಾವು. ಹಿಂದ್ಗಡೆ ಮಾತಾಡ್ತಾರೆ, ಎಜುಕೇಶನ್ ಮಟ್ಟದಲ್ಲಿ ಕಮರ್ಷಿಯಲ್ ಇದ್ದಾರೆ, ಸರಿಯಾಗಿ ಸ್ಪಂದಿಸಲ್ಲ ಅಂತಕ್ಕಂಥ ಧೋರಣೆಗಳು ಕೊಡ್ತಾರೆ. ಆದ್ರೆ ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಶಿಕ್ಷಣ ಕ್ಷೇತ್ರ ಅಷ್ಟೇ ಅಲ್ಲದೆ ಹಲವು ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನ ಮಾಡಿರ್ತಕ್ಕಂಥದ್ದು ಯಾರಾದ್ರೂ ಒಬ್ರು ಇದ್ರು ಅಂತಂದ್ರೆ ಅದು ನಮ್ಮ ಕೊಪ್ಪಳದ ಗವಿಮಠದ ಶ್ರೀಗಳು. ಎಸ್, ಅಫ್ಕೋರ್ಸ್ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಇರಿ, ಕೊಪ್ಪಳ ಜಾತ್ರೆ ಅಂತಕ್ಕಂಥದ್ದು ದಕ್ಷಿಣ ಭಾರತದ ಕುಂಭಮೇಳ, ನನ್ ಅದರ್ ದೆನ್ ಒನ್ ಅನ್ನೋ ಹಾಗೆ ಇಡೀ ಕೊಪ್ಪಳ ಜಿಲ್ಲೆಯನ್ನ ಕುಂಭಮೇಳ ಲೆವೆಲ್ ತೆಗೆದುಕೊಂಡು ಶ್ರೀಗಳು. ಇಲ್ಲಿ ಒಂದು ಜಾತ್ರೆ ಆಯ್ತು ಅಂತಂದ್ರೆ ನಮಗೆ ಇರದೇ ಇರತಕ್ಕಂತಹ ಅತ್ಯಂತ ವಿಶೇಷವಾದ ಅತಿಥಿಗಳನ್ನು ಕರೆಸ್ತಾರೆ ಅವರು. ಯಾಕೆ ಅಂದ್ರೆ ಅವರಲ್ಲಿರ್ತಕ್ಕಂಥ ನಾಲೆಜ್ ನಮ್ಗೆ ಉಣಬಡಿಸ್ತಾರೆ ಭಾಷಣದಲ್ಲಿ. ಯಾವುದೇ ಒಬ್ಬ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಇದುವರೆಗೂ ಪರಿಚಯ ಮಾಡಿಸಿದ್ದು ಕೊಪ್ಪಳದ ಗವಿಶ್ರೀಗಳು. ನೋಡಿ, ನಮ್ಮ ಕೊಪ್ಪಳದ ಕುಣಿಕೇರಿ ಇದೆ. ಈ ಕುಣಿಕೇರಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ್ರು ಒಬ್ರು ಅಜ್ಜಿ, ನೆನಪಿದೆ ಅನ್ಸುತ್ತೆ ನಿಮ್ಗೆಲ್ಲ, ಕಣ್ಣು ಮುಂದೆ ಬಂದಿರ್ತಾರೆ. ಸರ್ಕಾರಿ ಶಾಲೆಗೆ ತಮ್ಮ ಭೂದಾನ ಮಾಡಿದ್ರು. ಇವರನ್ನ ಪ್ರಥಮ ಬಾರಿಗೆ ಕೊಪ್ಪಳದ ಜಾತ್ರೆಯಲ್ಲಿ ರೆಕಾಗ್ನೈಸ್ ಮಾಡಿದ್ದು ಗವಿಮಠದ ಶ್ರೀಗಳು. ಅದಾದ ನಂತರ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಬಂತು, ಎಲ್ರಿಗೂ ಗೊತ್ತಾಯ್ತು. ನಂತರ ಎಲ್ಲರೂ ಸ್ಟೇಟಸ್ ಇಟ್ಕೊಳಕ್ ಓಡಾಡಿದ್ರು. ಈಗ ಹೇಳ್ತಾ ಇದೀನಿ ಕೇಳ್ರಿ, ಗವಿಮಠದ ಶ್ರೀಗಳ ಪ್ರತಿ ಒಂದೊಂದು ವರ್ಷದ ಒಂದೊಂದು ಹೆಜ್ಜೆಯನ್ನ ನಿಜವಾಗ್ಲೂ ನೆನೆಸ್ಕೊಂಡ್ಬಿಟ್ರೆ ಕೊಪ್ಪಳಕ್ಕೆ ನಮಗೆ ವರದಾನ ಇದ್ದಂಗೆ ರೀ ಅವರು. ನಿಜವಾಗ್ಲೂ ಅವ್ರು ಸಿಕ್ಕಿದ್ ನಮ್ಮ ಅಪರೂಪ, ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಗೆ ಅತಿ ಅನ್ನಿಸ್ಬೋದು. ಎಸ್, ಟು ಬಿ ಹಾನೆಸ್ಟ್, ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ನಾನು ಒಪ್ಪನಾಗಿ ಹೇಳ್ತಾ ಇದ್ದೀನಿ. ಬೈ ದ ಬೈ, ಕೊಪ್ಪಳ ಜಾತ್ರೆಯ ದಿನ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಅನ್ಕೊಂಡಿರ್ತಕ್ಕಂಥ ಶ್ರೀಗಳಲ್ಲ ರೀ. ಮಠದಲ್ಲಿ ಪೂಜೆ ಪುನಸ್ಕಾರ ಮಾಡಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಕಷ್ಟ ಕೇಳ್ಕೊಂಡು ಅವ್ರ ಜೊತೆ ಮಾತಾಡಿ ವಿಭೂತಿ ಕೊಟ್ಟು ಪುರಾಣ ಪ್ರವಚನ ಹೇಳಿ ಅಲ್ಲಿ ಮಠಕ್ಕೆ ಸೀಮಿತವಾಗದೇ ಇರತಕ್ಕಂಥ ಶ್ರೀಗಳು ನಮ್ಮ ಗವಿಮಠದ ಶ್ರೀಗಳು. ಎಸ್, ಅಫ್ಕೋರ್ಸ್, ಪ್ರತಿ ಒಂದು ಕೊಪ್ಪಳ ಪ್ರತಿ ವರ್ಷದ ಜಾತ್ರೆಯ ಸಂದರ್ಭ ಒಬ್ಬೊಬ್ಬ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾರೆ. ಒಂದೊಂದು ಒಳ್ಳೆಯ ಕಲೆಯನ್ನ ವಿದ್ಯಾರ್ಥಿಗಳಿಗಾಗಲಿ ಬಡವರಿಗಾಗಲಿ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಒಂದು ಸದ್ಬಳಕೆ ಆಗ್ತಕ್ಕಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಿರೂಪಿಸ್ತಾರೆ ಅವರು. ಎಸ್, ಈ ಬಾರಿ 2026 ಜನವರಿ ಕೊಪ್ಪಳ ಜಾತ್ರೆ ನಡೀತಾ ಇದೆ. ಎಲ್ಲ ಬಡವರಿಗೆ, ಆಟೋ ಚಾಲಕರಿಗೆ, ಕಸ ಗುಡಿಸ್ತಕ್ಕಂಥವ್ರಿಗೆ, ಪ್ರತಿ ಒಬ್ಬ BPL ಲೈನ್ಗಿಂತ ಕಡಿಮೆ ಇರತಕ್ಕಂಥವರಿಗೆ ಒಳ್ಳೆಯ ಶುಭ ಮತ್ತು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ. ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ ಇವತ್ತು. ಯಾಕೆ ಗೊತ್ತಾ? ಏನಂತ ಗೊತ್ತಾ ನಿಮ್ಗೆ? ಸರ್ಕಾರ ಮಾಡಲ್ಲ ರೀ, ಶಿಕ್ಷಣ ಕ್ಷೇತ್ರದಲ್ಲಿ ಕಮರ್ಷಿಯಲ್ ಮೆಂಟಾಲಿಟಿ ಹೊಂದ್ಕೊಂಡು ಬಿಟ್ಟಿದ್ದಾವೆ ಇವತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ಹೇಳ್ಬೇಕಂತಂದ್ರೆ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ಶಿಕ್ಷಣ ಕ್ಷೇತ್ರ. ಈ ವ್ಯಾಪಾರೀಕರಣ ಆಗಿದ್ದಕ್ಕೆ ಗವಿಮಠದ ಶ್ರೀಗಳು ಮಠಕ್ಕೆ ಸೀಮಿತ ಆಗದೇನೆ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗಂತ, ಅದು ಬಡವರ ಮಕ್ಕಳಿಗೆ ಅಂತಾನೆ 1500 ಮಕ್ಕಳಿಗೆ ಕಲಿತಕ್ಕಂತಹ PU ಕಾಲೇಜ್, ಅದು ಹೈಟೆಕ್ PU ಕಾಲೇಜ್, ಅದರ ಜೊತೆಗೆ ಹಾಸ್ಟೆಲ್, ಅದರ ಅಕ್ಕಪಕ್ಕ ಒಳ್ಳೆಯ ಪರಿಸರ ಇರ್ಬೇಕಂತ ಹೇಳಿ ಮಿಯವಾಕಿ ಒಂದು ಸ್ಟೈಲ್ ಅಲ್ಲಿ ಗಿಡಗಳನ್ನ ನಡೆಸಿದ್ದಾರೆ. ಸಾಮಾನ್ಯನ ಈ ಕೆಲಸ ಮಾಡಕ್ಕಾಗತ್ತಾ? ಸರ್ಕಾರ ಮಾಡಕ್ಕಾಗತ್ತಾ ಈ ಕೆಲಸನ? ಇವತ್ತು ಬಡವರ ಮಕ್ಕಳು ಎಲ್ಲಿ ಕಲಿತಾ ಇದಾರ್ರಿ? ಹೈಟೆಕ್ ಕಾಲೇಜ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಕಲಿಯಕ್ಕಾಗತ್ತಾ ಬಡವರ ಮಕ್ಕಳು? ಇವತ್ತು ನೆಪ ಮಾತ್ರಕ್ಕೆ SSLC ವರೆಗೂ ಓದಿಸಿ PUC ಎಲ್ಲಿ ಕಳಿಸಿದ್ರೆ ದುಡ್ಡು ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಮುಚ್ಚಿಟ್ಟು 2-3 ವರ್ಷಗಳ ಕಾಲ ಮನೆಯಲ್ಲೇ ಇಟ್ಕೊಂಡು ಮದುವೆ ಮಾಡ್ತಕ್ಕಂಥ ಪಾಲಕರು, ಪೋಷಕರು ಇವತ್ತಿದ್ದಾರೆ. ಯಾಕಂದ್ರೆ ಅವ್ರ ಕಣ್ಣೀರು ಕಪಾಳಕ್ಕೆ ಬಂದಿದ್ದು ನೋಡಿದೆ ನಾವು. ಯಾ ಕಡೆದೆ ಹೆಣ್ಣನ್ನ ಅನ್ನೋದು ನೊಂದ್ಕೊಂಡು ಯಾವಾಗ ನಾವು ಇದು ಭಾರ ಕಳ್ಕತೀವಿ, ಮದುವೆ ಮಾಡಿ ಕೊಟ್ಬಿಡ್ತೀವಿ ಅನ್ನೋ ಒಂದು ಕಲಿಯೋಗದ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡೋಣ, ಅದರ ಜೊತೆಗೆ ಹೈಟೆಕ್ ಎಜುಕೇಶನ್ PUC ಕೊಡೋಣ, ಒಂದು ಒಳ್ಳೆ ಪರಿಸರ ನಿರ್ಮಾಣ ಮಾಡೋಣ ಅಂತ ಹೇಳಿ
ನಮ್ಮ ಕೊಪ್ಪಳದ ಗವಿಮಠದ ಶ್ರೀಗಳ ಒಂದು ಮಹಾನ್ ಪುಣ್ಯದ ಕಾರ್ಯದ ಬಗ್ಗೆ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಕೊಪ್ಪಳ ನ್ಯೂಸ್ ಅಲ್ಲಿ. ಕಳೆದ ಬಾರಿ ನೋಡಿದ್ರೆ ನೀವು ಕೊಪ್ಪಳ ಗವಿಮಠದಲ್ಲಿ ಸಮೀಪದಲ್ಲಿರ್ತಕ್ಕಂತಹ ಒಂದು ಹಾಸ್ಟೆಲ್ ನಿರ್ಮಾಣ ಕಣ್ಣೀರಿಟ್ಬಿಟ್ರು ಅವತ್ತು ಶ್ರೀಗಳು. ಆ ಹಾಸ್ಟೆಲ್ಗೋಸ್ಕರ ಒಂದು ಬೇಕಾಗಿತ್ತು, ಒಂದೊಂದು ಸಾಥ್ ಬೇಕಾಗಿತ್ತು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು ಆ ಸಂದರ್ಭದಲ್ಲಿ, ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿತ್ತು. ಅವರ ಕಣ್ಣೀರಿಗೆ ಸ್ಪಂದಿಸಿ ಪ್ರತಿಯೊಬ್ಬರು ಮನ ಮಿಡಿಯುವ ಹಾಗೆ ತನು ಮನ ಧನದಿಂದ ಅವರಿಗೆ ಸಹಕಾರ ನಿಂತ್ಕೊಂಡ್ರು ಶ್ರೀಗಳಿನ ಜೊತೆಗೆ. ಆಗ ರೆಡಿಯಾಗಿದ್ದೆ 5,000 ವಿದ್ಯಾರ್ಥಿಗಳು ಓದ್ತಕ್ಕಂಥ ಒಂದು ಬೃಹದಾಕಾರದ ಹಾಸ್ಟೆಲ್. ಸುಮ್ಮನೆ ಹಂಗೆ ನೀವು ಕೊಪ್ಪಳ ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ, ಒಂದ್ಸರಿ ನೋಡಿ ಬರ್ರಿ ಹೆಂಗಿರುತ್ತೆ ಅಂತಂದ್ರೆ ಸ್ವರ್ಗ ಅದು. ನಾವೆಲ್ಲ ಕಲಿತಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಓದ್ತಿದ್ವಿ, ಒಂದಿಲ್ಲ ಅಂದರೆ ಒಂದಿರ್ತಿದ್ದಿಲ್ಲ. ಆದರೆ ಇವತ್ತಿನ ಮಕ್ಕಳು ಪುಣ್ಯ ಮಾಡಿದ್ದಾರೆ. ಯಾಕಂದರೆ ಗವಿಮಠದ ಒಂದು ಆವರಣ ಇದೆಯಲ್ಲ, ಮಠದಂಗಳ, ಅಲ್ಲಿ ನಿಜವಾಗ್ಲೂ ಕಲಿಬೇಕು ಅಂತಂದ್ರೆ ಶ್ರೀಗಳ ಒಂದು ನೆರಳಿರುತ್ತೆ. ಉಚಿತ ವಸತಿ ಜೊತೆಗೆ 48 ಎಕರೆ ಜಮೀನಿನಲ್ಲಿ, ಒಟ್ಟಾರೆ 48 ಎಕರೆ ಬೃಹದಾಕಾರ ವಿಶಾಲವಾದ ಸ್ಥಳದಲ್ಲಿ 260 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಹಾಸ್ಟೆಲ್ನ, ಈ ಹೈಟೆಕ್ PU ಕಾಲೇಜ್ನ ಶ್ರೀಗಳು ನಿರ್ಮಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ರೇಂಜಿಗೆ ರೆಡಿಯಾಗಿ ನಿಂತ್ಕೊಂಡಿದೆ ಹಾಸ್ಟೆಲ್ ಅಂತಂದ್ರೆ ನಿಜವಾಗ್ಲೂ ಮೆಚ್ಚಬೇಕ್ರಿ. ಏನೇನೋ ಖರ್ಚು ಮಾಡಿ ಏನೇನೋ ಬಿಲ್ಡಿಂಗ್ಸ್ಗಳನ್ನು ಕಟ್ಟೋರ ಮಧ್ಯೆ ಇಂಥ ಶ್ರೀಗಳು ಇವತ್ತು ಮಾದರಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾಳೆ ಕಲಿತಕ್ಕಂಥ ಹೆಣ್ಮಕ್ಳು ಯಾರೆಲ್ಲ DC ಆಗ್ಬೋದು, IAS, IPS ಆಗ್ಬೋದು, ಪೊಲೀಸ್ ಆಫೀಸರ್ಸ್ ಆಗ್ಬೋದು, ಮಿಲಿಟ್ರಿ ಸೇರ್ಬೋದು, ಅಥವಾ ಇಡೀ ನಮ್ಮ ಸಮಾಜದ ವ್ಯವಸ್ಥೆಯನ್ನು ರೂಲ್ ಮಾಡ್ತಕ್ಕಂಥ ಉತ್ತಮ ರಾಜಕಾರಣಿಗಳಾಗ್ಬೋದು, ಹೇಳೋಕ್ಕಾಗಲ್ಲ. ಅವರುಗಳಿಗೆ ಭವಿಷ್ಯ ಕೊಡಬೇಕಂತ ಹೇಳಿ ಶ್ರೀಗಳು ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಜನರಿಗೆ ಮರುವಿನ ಕಾಯಿಲೆ ಇದೆ ಅನ್ಸುತ್ತೆ, ಬಹುಬೇಗ 3 ದಿನಕ್ಕೆ ಮರ್ತು ಬಿಡ್ತಾರೆ ರೀ. ಏನೇ ಮಾಡಿ ನೀವು ಏನೇ ಒಳ್ಳೇದು ಮಾಡಿ ಮರ್ತು ಬಿಡ್ತಾರೆ. ಮತ್ತೆ ತಿರ್ಗಾ ಯಾರು ಸಹಾಯ ಮಾಡಿರ್ತಾರೆ, ಯಾರ ಬಗ್ಗೆ ಒಂದು ಖುಷಿಯಾಗಿ ಒಲವು ವ್ಯಕ್ತಪಡಿಸಿರ್ತಾರೆ, ಮತ್ತೆ ಅವ್ರ ಬಗ್ಗೆನೇ ಮಾತಾಡೋದು, ಅವ್ರ ಬಗ್ಗೆ ಅಪಪ್ರಚಾರ. ನಿಮಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಿಮ್ಮ ಮುಂದೆ, 2015ರಲ್ಲಿ ಪ್ರಾರಂಭ ಮಾಡಿದ್ರು ಕೊಪ್ಪಳ ಜಾತ್ರೆಯ ದಿನದಂದು ಪ್ರಥಮ ಬಾರಿಗೆ ಮಹಾ ರಕ್ತದಾನ ಶಿಬಿರ ಹಮ್ಮಿಕೊಂಡಿರ್ತಕ್ಕಂಥದ್ದು ಗವಿಶ್ರೀಗಳು. 100 ಯೂನಿಟ್ಗಳ ರಕ್ತ ಭಂಡಾರಕ್ಕೆ ಕೊಡುಗೆ ಕೊಟ್ಟರು ಮಠದ ಮತ್ತು ಯಾರೋ ರಕ್ತದಾನಿಗಳ ವತಿಯಿಂದ. ಅಲ್ಲಿಗೆ ರಕ್ತದ ಸಮಸ್ಯೆ ಕಡಿಮೆ ಆಗ್ತಾ ಬಂತು. ಆ್ಯಕ್ಚುಲಿ ಈಗೂ ಸಮಸ್ಯೆ ಏನಂತಂದರೆ ಬಾಲ್ಯ ವಿವಾಹ ಅಂತಕ್ಕಂಥ ಸಮಸ್ಯೆ ಇನ್ನೂ ತಾಂಡವಾಡ್ತಾ ಇದೆ. 2016ರಲ್ಲಿ ಅವರು ಅರಿವು ಮೂಡಿಸಿದ್ರು ಕೊಪ್ಪಳದ ಜಾತ್ರೆ. 2016ರಲ್ಲಿ ಸಾಮಾನ್ಯ ವಿಚಾರನ ಇದು. ಯಾವ ಮಠಗಳು ಮಾಡ್ತಾ ಇದ್ದಾವೆ ರಕ್ತದಾನ, ಬಾಲ್ಯ ವಿವಾಹ, ಇನ್ಯಾವುದೋ ಜಾಗೃತಿಗಳನ್ನು ಯಾವ ಮಠಗಳು ಮಾಡ್ತಾ ಇದ್ದಾವೆ? ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಮಠಗಳು ಅಥವಾ ಎಲೆಮೆರೆಕಾಯಿ ಅಂತ ಮಠಗಳು ಮಾಡ್ತಿರ್ಬೋದು, ಬೃಹದಾಕಾರವಾಗಿ. ನಿಜವಾಗ್ಲೂ ನಾನು ಕಾಂಪ್ರಮೈಸ್ ಆಗ್ತಾ ಇಲ್ಲ ಇದಕ್ಕೆ. 2017ರಲ್ಲಿ ಜಲದೀಕ್ಷೆ ಅಂತಕ್ಕಂಥದ್ದು, 2018ರಲ್ಲಿ ಸಶಕ್ತ ಮನ ಸಂತೃಪ್ತ ಜೀವನ ಅಂತಕ್ಕಂಥದ್ದು, 2019ರಲ್ಲಿ ಕೃಪಾದೃಷ್ಟಿ ಅಂತಕ್ಕಂಥದ್ದು. ಸಾಮಾನ್ಯ ಅವೇರ್ನೆಸ್ ಆಯಿತು. ನೇತ್ರದ ಬಗ್ಗೆ ವಿಚಾರ, ದೃಷ್ಟಿ, ಅಂಧತ್ವದ ಬಗ್ಗೆ ಒಳ್ಳೆ ಕಾನ್ಸೆಪ್ಟ್ ಕೊಟ್ಟರು ಶ್ರೀಗಳು ಪ್ರತಿ ಜಾತ್ರೆಯಲ್ಲಿ. 2020ರಲ್ಲಿ ಲಕ್ಷ ವೃಕ್ಷೋತ್ಸವದ ಬಗ್ಗೆ ಸಾಮಾನ್ಯನ ಒಂದಕ್ಕೊಂದು ಹೇಳ್ತಾ ಹೋದರೆ ಮೈ ರೋಮಾಂಚನ ಆಗುತ್ತೆ ರೀ. ಅದಕ್ಕೆ ನಮ್ಮ ಕೊಪ್ಪಳ ಗವಿಮಠದ ಶ್ರೀಗಳ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಇವತ್ತು ನಿಮಗೆ. 2021 ಆ್ಯಕ್ಚುಲಿ ಪೀಕ್ ಲೆವೆಲ್ಗೆ ಹೋಗಿತ್ತು ಕೋವಿಡ್ ಅಂತಕ್ಕಂಥದ್ದು. ಆವಾಗ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳಿಲ್ಲ ಶ್ರೀಗಳು. ಅದ್ರ ಬದಲಾಗಿ ಏನು ಮಾಡಿದ್ರು ಗೊತ್ತಾ? ಕುಕ್ಕನೂರಿನ ಒಂದು ತಾಲೂಕಿನ ಇರ್ತಕ್ಕಂಥ ಅಡವಿಹಳ್ಳಿ ಗ್ರಾಮನ ದತ್ತು ತೆಗೆದುಕೊಂಡು ಮಾದರಿ ಗ್ರಾಮ ಮಾಡಿದ್ರು. ನಮ್ಮ ಗಿಣಿಕೆರೆ 2021ರಲ್ಲಿ ಅದೇ ಈ ಗಿಣಿಕೆರೆನ, ಆ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ರು. ಇವತ್ತು ಆ ಕೆರೆಗೆ ನೋಡ್ರಿ 100 ಜನ ಹೋಗ್ತಾ ಇದ್ದಾರೆ, ಬೋಟಿಂಗ್ ಹೋಗ್ತಾ ಇದ್ದಾರೆ, ಅಲ್ಲಿ ಪಕ್ಷಿಗಳನ್ನು ವೀಕ್ಷಣೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಗಿಣಿಗೆರೆ ಒಂದು ಕೆರೆ ಬಹುತೇಕ ಜನರಿಗೆ ಗೊತ್ತಿದ್ದಿಲ್ಲ. ಅದನ್ನು 2021ರಲ್ಲಿ ಶ್ರೀಗಳು ಮೊಟ್ಟ ಮೊದಲು ಕೈ ಹಾಕಿದ ನಂತರ ಸಾಕಷ್ಟು ಜನ ಪೊಲೀಸ್ ಆಫೀಸರ್ಸು, ಸಮಾಜ ಸೇವಕರು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಇವತ್ತು ಕೆರೆ ಅಂತಕ್ಕಂಥ ನಿರ್ಮಾಣ ಆಗಿದೆ. 2022ರಲ್ಲಿ ತುರ್ತು ಸಂದರ್ಭ ಚಿಕಿತ್ಸೆ ಕೊಡಿಸೋಣ ಅಂತ ಹೇಳಿ ಗವಿಮಠದ ಹಿಂದಿರ್ತಕ್ಕಂಥ ಆ ಬಿಲ್ಡಿಂಗ್ಗಳನ್ನು ತುರ್ತು ನಿಗಾ ಘಟಕ COVID-19 ವಿಚಾರವಾಗಿ ಸೇವೆಯನ್ನು ಕೊಟ್ಟರು ಶ್ರೀಗಳು. 2023ರಲ್ಲಿ ಅಂಗಾಂಗ ದಾನ ಜಾಗೃತಿ. ಇಂಥ ಹೇಳ್ತಾ ಹೋದರೆ 1-2 ಹೆಮ್ಮೆ ಅನಿಸುತ್ತೆ ಶ್ರೀಗಳ ಬಗ್ಗೆ. 2024 ಕಾಯಕ ದೇವೋಭವ ಅಂತಕ್ಕಂಥದ್ದು ನಾನು ಮೊದಲೇ ಹೇಳಿದೆ. 2025ರಲ್ಲಿ ಸಕಲ ಚೇತನ ಅಂತಕ್ಕಂಥದ್ದು, ಅಂಗವಿಕಲರ ಬಗ್ಗೆ ಇರತಕ್ಕಂತಹ ದಿವ್ಯಾಂಗರ ಬಗ್ಗೆ ಸ್ಪಷ್ಟ ಒಂದು ಕಾರ್ಯಕ್ರಮ ನಿರ್ಮಿಸಿದರು. ಈಗ ಬರಲಿರ್ತಕ್ಕಂಥ 2026 1500 ಜನ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡೋಕ್ಕೆ ಹೈಟೆಕ್ PU ಕಾಲೇಜ್ ವಿತ್ ಹಾಸ್ಟೆಲ್. ಅದು ಬಡವರಿಗೆ, ಆಟೋ ಚಾಲಕರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ, ಕಸ ಗುಡಿಸೋರ ಮಕ್ಕಳಿಗೆ, ಯಾರೆಲ್ಲ ನಿಶಕ್ತರಿದ್ದಾರೆ ಆರ್ಥಿಕವಾಗಿ ಅವರುಗಳ ಮಕ್ಕಳಿಗೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ
48 ಎಕರೆ ಬೃಹದಾಕಾರದ ವಿಶಾಲ ಪ್ರದೇಶದಲ್ಲಿ 260 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದಾರೆ ಈ ಒಂದು ಹಾಸ್ಟೆಲ್ನ. ಎಸ್, ಈ ಬಾರಿ 2026 ಜಾತ್ರೆ ಸಂದರ್ಭದಲ್ಲಿ ಹಿಂಗೆಲ್ಲ ಸಿಹಿ ಸುದ್ದಿ ಕೊಡ್ತಾರೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನಗೆ. ಸೊ ಹಾಗಾಗಿ ನಮ್ಮ ಕೊಪ್ಪಳ ಭಾಗದ, ಕಲ್ಯಾಣ ಕರ್ನಾಟಕ ಭಾಗದ ನಡೆದಾಡುವ ದೇವರು ನಮ್ಮ ಕೊಪ್ಪಳದ ಗವಿಶ್ರೀಗಳ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾ ಇದೀವಿ ನಾವು. ಎಸ್, ಇನ್ನು ನಾನು ಇಷ್ಟು ಹೇಳಿದೆ. ನಾನು ಕಳೆದ 2015ರಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು 2025 ಟಿಲ್ ನಾಳೆ ಬರ್ತಕ್ಕಂಥ 2026 ಪ್ರತಿ ವರ್ಷಕ್ಕೂ ಅವ್ರು ಏನು ಕೊಡುಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮುಂದೆ ಇಟ್ಟಿದ್ದೀನಿ. ಕಟ್ಟ ಕಡೆಯವರೆಗೂ ಪ್ರತಿ ವರ್ಷ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಶ್ರೀಗಳು ಕೊಡ್ತಾ ಇರಲಿ ಅಂತ ಹೇಳ್ತಾ, ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್.